ಸಂಗಮ್ ಇದ್ದಕ್ಕಿದ್ದ ಹಾಗೆ ನಾಳೆ ಪಾರ್ಟಿಗೆ ಬರ್ತೀಯ ಅಂತ ಕೇಳಿದ್ದಕ್ಕೆ ಇಂಚರಾಗೆ ಶಾಕ್ ಆಯ್ತು. ಅವಳು ಡೌಟ್ಫುಲ್ ಆಗಿ, ಅದೊಂದು ದೊಡ್ಡ ಬಿಸ್ನೆಸ್ ಪಾರ್ಟಿ ಅಲ್ವಾ, ಅಲ್ಲಿಗ್ ಬಂದು ನಾನೇನ್ ಮಾಡ್ಲಿ ಅಂತ ಕೇಳ್ತಾ ಸಂಗಮ್ನೇ ನೋಡಿದ್ಲು. ಯಾಕೆ ಅಂದ್ರೆ ಸಂಗಮ್ ಮನಸ್ನಲ್ಲಿ ಈ ಥಾಟ್ ಹೇಗೆ ಬಂತು ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಇನ್ನು ಅವರಿಬ್ಬರ ಸಂಬಂಧ ಹೊರ ಜಗತ್ತಿಗೆ ಗೊತ್ತೇ ಆಗಿರ್ಲಿಲ್ಲ. ಅಂಥದ್ರಲ್ಲಿ ಅವನು ತನ್ನ ಜೊತೆ ಯಾವುದೋ ಹುಡುಗಿನ ಕರ್ಕೊಂಡ್ ಬಂದ್ರೆ ಜನರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅಂತ ಅವಳಿಗೆ ಟೆನ್ಷನ್ ಆಯ್ತು. ಆದ್ರೆ ತಾನ್ ಪಾರ್ಟಿಗೆ ಬಾ ಅಂತ ಕರೆದಿದ್ದಕ್ಕೆ ಇಂಚರ ಇಷ್ಟೊಂದೆಲ್ಲ ಕ್ವೆಶ್ಚನ್ ಮಾಡ್ತಾಳೆ ಅಂತ ಅವನು ಅಂದ್ಕೊಂಡೇ ಇರ್ಲಿಲ್ಲ. ಹಾಗಾಗಿ ಅವನು ಅವಳ ಕಡೆ ನೋಡ್ದೆ ಇನ್ನೆಲ್ಲೋ ನೋಡ್ತಾ ಫರ್ಗೆಟ್ ಇಟ್ ಅಂತ ಹೇಳಿ ಸೋಫಾ ಮೇಲಿಂದ ಎದ್ದು ಹೊರಟ. ಇಂಚರಾಗೆ ಅವನು ತನಗೆ ಹೆಲ್ಪ್ ಆಗ್ಲಿ ಅನ್ನೋ ಇಂಟೆನ್ಷನ್ ಇಂದಾನೆ ಪಾರ್ಟಿಗೆ ಕರೆದಿದ್ದಾನೆ ಅನ್ನೋದು ರಿಯಲೈಸ್ ಆಯ್ತು. ತಕ್ಷಣ ಅವಳು ಸಂಗಮ್ ಕೈ ಹಿಡಿದು ನಿಲ್ಸಿ, ಅಂದ್ಹಾಗೆ ಅಲ್ಲಿಗೆ ಯಾರ್ಯಾರು ಬರ್ತಿದ್ದಾರೆ ಅಂತ ಕೇಳಿದ್ಲು. ಸಂಗಮ್ ಹಿಂದೆ ತಿರುಗಿ ನೋಡಿದ್ರೆ ಅವಳು ಅವನ್ ಕೈ ಬದಲು ಕುರ್ತಾ ಸ್ಲೀವ್ ಹಿಡ್ಕೊಂಡಿದ್ಲು. ಇದು ಪಕ್ಕ ಆರ್ಯ ಅವನನ್ನ ಹೇಗ್ ಹಿಡ್ಕೋತಿದ್ನೋ ಹಾಗೆ ಇತ್ತು. ಕೆಲವು ಸೆಕೆಂಡ್ ಅಂತೂ ಅವನು ಅವಳ ಕೈ ಮತ್ತೆ ತನ್ನ ಕುರ್ತಾನೇ ನೋಡ್ತಿದ್ದ. ಆದ್ರೆ ಸಡನ್ ಆಗಿ ಬೇರೆ ಬೇರೆ ಇಂಡಸ್ಟ್ರಿ ಜನ ಬರ್ಬೋದು, ಲೈಕ್ ಚೇರ್ಮನ್, ಸೆಲೆಬ್ರಿಟೀಸ್, ಹಾಗೆ ಇನ್ನು ಕೆಲವಷ್ಟು ಹೈ ರ್ಯಾಂಕ್ ಪೀಪಲ್ ಬರ್ತಾರೆ ಅಂತ ಹೇಳ್ದ. ಅದನ್ನ ಕೇಳ್ತಿದ್ದ ಹಾಗೆ ಇಂಚರ ಮುಖದಲ್ಲಿ ಶೈನ್ ಕಾಣಿಸ್ಕೊಳ್ತು. ಇಂಥ ದೊಡ್ಡ ದೊಡ್ಡ ಜನರನ್ನ ಮೀಟ್ ಮಾಡೋದ್ರಿಂದ ತನ್ನ ಕೆಲ್ಸಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂದ್ರೆ ತನಗೆ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದಾನೇ ಅವಳು ಇಲ್ಲಿವರೆಗೂ ಮಿಸ್ಸಾ ವಿಷಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಲು. ಆದ್ರೆ ಈ ತರ ಪಾರ್ಟೀಸ್ಗೆಲ್ಲ ಜನ ತಮ್ಮ ಪಾರ್ಟ್ನರ್ ಜೊತೆ ಮಾತ್ರ ಹೋಗ್ತಾರೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಅಂದ್ರೆ ಅದರರ್ಥ ಅವಳು ಸಂಗಮ್ ಪಾರ್ಟ್ನರ್ ಆಗಿ ಅವನ ಜೊತೆ ಪಾರ್ಟಿಗೆ ಹೋಗ್ಬೇಕಿತ್ತು. ಅವಳ ಮುಖದಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ನೋಡಿ ಸಂಗಮ್ಗೆ ಇರಿಟೇಟ್ ಆಯ್ತು. ಅವನ ಮನಸ್ಸಲ್ಲೇ, ನಾನೇನೋ ಇವಳಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡೆ, ನಾನೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟೆ. ನಾನು ಇವಳನ್ನ ನನ್ನ ಹೆಂಡತಿ ಅಂತ ಜಗತ್ತಿಗೆ ತೋರ್ಸೋಕೆ ಪಾರ್ಟಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅನ್ಸಿರ್ಬೇಕು. ಶಿಟ್, ನಾನು ಇವಳ ಹತ್ರ ಕೇಳಲೇಬಾರ್ದಿತ್ತು ಅಂತ ಆಕ್ವರ್ಡ್ ಫೀಲ್ ಮಾಡ್ಕೊಂಡ. ಹಾಗೆ ಇಂಚರ ಹತ್ರ ತನ್ನ ಕೈ ಬಿಡಿಸ್ಕೊಂಡು ಅಲ್ಲಿಂದ ತನ್ನ ರೂಮ್ ಕಡೆ ಹೊರಟ. ಅಲ್ಲಿ ಒಂದೇ ಒಂದ್ ನಿಮಿಷ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲದೆ ಹೋದ್ರು ಸಂಗಮ್ ನೆಕ್ಸ್ಟ್ ಸೆಕೆಂಡ್ನಲ್ಲೇ ತನ್ನ ರೂಮ್ಗೆ ಹೋಗಿ ಒಂದು ಡಾಕ್ಯುಮೆಂಟ್ ತಗೊಂಡು ಬಂದು ಅದನ್ನ ಇಂಚರ ಕೈಗೆ ಕೊಟ್ಟ. ಅದನ್ನ ನೋಡಿ ಅವಳ ಎಕ್ಸೈಟ್ಮೆಂಟ್ನಿಂದ ಥ್ಯಾಂಕ್ ಯು ಅಂದು ಸೀದಾ ತನ್ನ ರೂಮ್ಗೆ ಹೊರಟೋದ್ಲು. ಆದ್ರೆ ಅದನ್ನ ನೋಡಿ ಅವಳು ತನ್ನ ಹತ್ರ ಹಠ ಮಾಡಿದ್ದೆ ಸಂಗಮ್ಗೆ ಕಣ್ಮುಂದೆ ಬರ್ತಾ ಇತ್ತು. ಬೇಡ ಅಂದ್ರೂ ಅವಳ ಬಗ್ಗೆ ಯೋಚಿಸೋದನ್ನ ತಡೆಯೋಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ. ನಾನೇನಾದ್ರೂ ಇನ್ನೂ ಸ್ವಲ್ಪ ಹೊತ್ತು ಅವಳಿಗೆ ಅಷ್ಟು ಹತ್ರದಲ್ಲಿ ನಿಂತಿದ್ರೆ ಬಹುಶಃ ಅವಳ ಲಿಪ್ಸ್ಗೆ ಕಿಸ್ ಮಾಡ್ಬಿಡ್ತಿದ್ನೋ ಏನೋ ಅಂತ ಅವನಿಗೆ ಫೀಲ್ ಆಯ್ತು. ಅವತ್ ರಾತ್ರಿ ಅವನು ಅವಳ ನೆನ್ಪಲ್ಲೇ ನಿದ್ದೆ ಹೋದ. ಮಾರನೇ ದಿನ ಬೆಳಗ್ಗೆ ಇಂಚರ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದ್ಲು. ಅದೇ ಟೈಮ್ಗೆ ಮಿಸ್ಸಾ ಕಂಪನಿ ಕಡೆಯಿಂದ ಅವಳಿಗೆ ಕಾಲ್ ಬಂತು. ಅವಳು ಕಾಲ್ ಪಿಕ್ ಮಾಡ್ತಿದ್ದ ಹಾಗೆ, ಹಲೋ, ಆಮ್ ಐ ಟಾಕಿಂಗ್ ಟು ಮಿಸ್ ಇಂಚರಾ ಅಂತಿದ್ದ ಹಾಗೆ ಇಂಚರ, ಎಸ್ ಇಂಚರಾ ಸ್ಪೀಕಿಂಗ್ ಅಂದ್ಲು. ಆ ಕಡೆಯಿಂದ ಕಂಪ್ನಿ ಇನ್ಚಾರ್ಜ್, ನಿಮ್ ಕಂಪ್ನಿ ರೋಹನ್ ಶೆಟ್ಟಿನ ನಮ್ ಮಿಸ್ಸಾ ಬ್ರ್ಯಾಂಡ್ ಫ್ರಂಟ್ ಫೇಸ್ಗೆ ಸೆಲೆಕ್ಟ್ ಮಾಡಿದೀವಿ, ಅವ್ರ ಶೆಡ್ಯೂಲಲ್ಲಿ ನಮಗೆ ಡೇಟ್ ಸಿಗ್ಬೋದಾ ಅಂತ ಕೇಳ್ದ. ಯಾವ ಕಾಲ್ಗೋಸ್ಕರ ಇಂಚರ ನಿನ್ನೆಯಿಂದ ಕಾಯ್ತಿದ್ಲೋ ಅದೇ ಕಾಲ್ ಬಂದಿದ್ ನೋಡಿ ಅವಳಿಗೆ ಹಠ ಮಾಡೋ ಮಗುಗೆ ಫೇವ್ರೆಟ್ ಆಟದ ಸಾಮಾನ್ ಸಿಕ್ಕಿದಷ್ಟು ಖುಷಿ ಆಯ್ತು. ಆದ್ರೂ ಅವಳು ತನ್ನ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಮಾಡ್ಕೊಂಡು, ಎಸ್ ಆಫ್ ಕೋರ್ಸ್, ಏನೂ ಕ್ಲಾಶ್ ಆಗಲ್ಲ, ಹಿ ವಿಲ್ ಬಿ ಅವೈಲಬಲ್ ಅಂದ್ಲು. ಅದಕ್ಕೆ ಇನ್ಚಾರ್ಜ್, ಓ ದಟ್ಸ್ ಗುಡ್, ಓಕೆ ವಿ ವಿಲ್ ಮೀಟ್ ಸೂನ್, ಆವಾಗಲೇ ಫಾರ್ಮಾಲಿಟೀಸ್ ಬಗ್ಗೆನೂ ಮಾತಾಡೋಣ, ಹ್ಯಾವ್ ಅ ನೈಸ್ ಡೇ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಈ ಕಡೆ ಇಂಚರಾಗಂತೂ ತನ್ನ ಖುಷಿ ತಡಿಯೋಕಾಗ್ತಾ ಇರ್ಲಿಲ್ಲ. ಆರ್ಯ ಆಗ್ಲೇ ಮಾಲ್ತಿ ಜೊತೆ ಸ್ಕೂಲ್ಗೆ ಹೊರಟೋಗಿದ್ದ. ಸಂಗಮ್ ಕೂಡ ತನ್ನ ಆಫೀಸ್ಗೆ ಹೋಗಿದ್ದ. ತನ್ನ ಖುಷಿ ಶೇರ್ ಮಾಡ್ಕೊಳ್ಳೋಕೆ ಈಗ ಅವಳ ಹತ್ರ ಯಾರೂ ಇರ್ಲಿಲ್ಲ. ಹಾಗಾಗಿ ಅವಳು ತನ್ನಷ್ಟಕ್ಕೆ ತಾನೇ ಸ್ಮೈಲ್ ಮಾಡ್ತಾ ತನ್ನ ಬ್ಯಾಗ್ ಎತ್ಕೊಂಡು ಆಫೀಸ್ಗೆ ಹೊರಟ್ಲು. ಹೋಗುವಾಗ ದಾರಿಲ್ ಪೂರ್ತಿ ಅವಳು ಮುಂದೇನ್ ಮಾಡ್ಬೇಕು ಅಂತಾನೆ ಕನ್ಸ್ ಕಾಣ್ತಾ ಇದ್ಲು. ರೋಹನ್ ಜೊತೆ ಮಿಸ್ಸಾ ತರ ದೊಡ್ಡ ಬ್ರ್ಯಾಂಡ್ ಕೊಲಾಬ್ರೇಟ್ ಮಾಡ್ಕೊಳ್ಳೋಕೆ ರೆಡಿ ಇರೋದು ರೋಹನ್ದಷ್ಟೇ ಅಲ್ಲ, ಅವಳದ್ದು ಗೆಲುವಾಗಿತ್ತು.
ಅದೇ ಟೈಮ್ಗೆ ಅವಳಿಗೆ ಸಂಗಮ್ ಹೇಳಿರೋ ಪಾರ್ಟಿ ಬಗ್ಗೆನೂ ನೆನ್ಪಾಯ್ತು. ಮುಂಚೆ ಅವಳ ಹತ್ರ ಯಾವುದೇ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಅದಕ್ಕೆ ಪಾರ್ಟಿಗೆ ಹೋಗೋದ್ರಿಂದ ಅಡ್ವಾಂಟೇಜ್ ಇದೆ ಅಂತ ಅಂದ್ಕೊಂಡಿದ್ಲು. ಬಟ್ ಈಗ ಕಾಲ್ ಬಂದ ನಂತರ ತಾನಲ್ಲಿಗೆ ಹೋಗ್ಬೇಕೋ ಬೇಡ್ವೋ ಅಂತ ಅವಳಿಗೆ ಗೊಂದಲ ಆಯ್ತು. ಆಗ ಸಡನ್ ಆಗಿ ಸಂಗಮ್ ಕೋಪ, ಅವನ್ ಜೆಲಸ್, ಜೊತೆಗೆ ನೀನ್ ಬರ್ದಿದ್ರೆ ಇನ್ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು ನೆನಪಾಗಿ ನಾನು ಹೋಗ್ತೀನಿ, ಇಲ್ಲ ಅಂದ್ರೆ ನನಗೆ ಉರ್ಸೋಕೆ ಅಂತನಾದ್ರೂ ಅವನಿನ್ ಯಾರ ಜೊತೆನಾದ್ರೂ ಹೊಟ್ಟೋಗ್ತಾನೆ ಅಂತ ಅಂದ್ಕೊಂಡು ಕೊನೆಗೂ ಪಾರ್ಟಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಹಾಗ ಅಂದ್ಕೋತಿದ್ದ ಹಾಗೆ ಅವಳಿಗೆ ತನ್ನಷ್ಟಕ್ಕೆ ತಾನೇ ನಗು ಬಂದ್ ಹೋಯ್ತು. ಆಫೀಸಿಗೆ ಹೋಗ್ತಿದ್ದ ಹಾಗೆ ಅವಳ ಹ್ಯಾಪಿ ನ್ಯೂಸ್ ರೋಹನ್ಗೆ ಹೇಳಬೇಕು ಅಂತ ಅವನ್ ಟ್ರೈನಿಂಗ್ ರೂಮ್ ಹತ್ರ ಹೋಗ್ತಿದ್ದ ಹಾಗೆ ಒಳಗಡೆಯಿಂದ ಜೋರಾಗಿ ಗಲಾಟೆ ಕೇಳಿಸಿ ಅವಳ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋಕ್ ಶುರುವಾಯ್ತು. ಅವಳು ತಡ ಮಾಡದೆ ಇಮಿಡಿಯೇಟ್ ಆಗಿ ಡೋರ್ ಓಪನ್ ಮಾಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಆರಿಫ್ ಮತ್ತೆ ರೋಹನ್ ಮಧ್ಯೆ ಫೈಟ್ ನಡೀತಾ ಇತ್ತು. ನ್ಯೂ ಅಸಿಸ್ಟೆಂಟ್ ಸೃಜನಾ ಅವರಿಬ್ಬರ ಮಧ್ಯೆ ನಿಂತು ಇಬ್ಬರನ್ನು ದೂರ ಸರಿಸೋ ಪ್ರಯತ್ನ ಮಾಡ್ತಿದ್ಲು. ಆರಿಫ್ ಗಟ್ಟಿಯಾಗಿ ರೋಹನ್ ಕಾಲರ್ ಹಿಡ್ಕೊಂಡು, ಯು ರಾಸ್ಕಲ್, ನೀನು ನನ್ನ ಎನ್ರೋಲ್ಮೆಂಟ್ ಕಿತ್ಕೊಂಡ್ಯಾ? ಎಷ್ಟು ಧೈರ್ಯ ನಿನಗೆ? ಆ ಹೊಸ ಮ್ಯಾನೇಜರ್ ಬಂದಾಗಿಂದ ನೀನ್ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ಯಾ. ಅದು ನನ್ನ ಹಕ್ಕು ಕಿತ್ಕೊಳ್ಳೋ ಅಷ್ಟು. ಬಿಡಲ್ಲ ಕಣೋ, ಇವತ್ ಮಾತ್ರ ನಿನ್ನನ್ನ ಸುಮ್ಮನೆ ಬಿಡಲ್ಲ. ಇವತ್ ನಾನು ಕಲ್ಸೋ ಪಾಠನ ನೀನು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಅಂತ ಜೋರಾಗಿ ಕಿರ್ಚ್ದ. ರೋಹನ್ ಈಗ ಮುಂಚಿನ ಥರ ವೀಕ್ ಇಲ್ದೆ ಸಖತ್ ಬಾಡಿ ಮೇಂಟೈನ್ ಮಾಡಿ ತನ್ನ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಂಡಿದ್ರು ಅವನ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಮೊದ್ಲಿನ ಥರಾನೇ ಇತ್ತು. ಅವನು ಹೊಡೆಸ್ಕೋತಿದ್ನೆ ಹೊರತು ತಾನು ವಾಪಸ್ ಹೊಡೆಯೋಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಆರಿಫ್ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಆರಿಫ್ ಡೋಂಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂತ ಹೇಳ್ತಿದ್ದ. ಅದನ್ನ ಕೇಳಿ ಇಂಚರಾಗೆ ಸುಮ್ಮನಿರೋಕಾಗ್ದೆ, ಏನ್ ನಡೀತಾ ಇದೆ ಇಲ್ಲಿ? ಆರಿಫ್ ಬಿಡು ಅವನನ್ನ, ಐ ಸೆಡ್ ಲೀವ್ ಹಿಮ್ ಅಂತ ಹೇಳ್ತಾ ಫೋರ್ಸ್ಫುಲ್ ಆಗಿ ಆರಿಫ್ ಕೈಯಿಂದ ರೋಹನ್ ಕಾಲರ್ ಬಿಡಿಸಿದ್ಲು. ಮತ್ತೆ ಕಂಟಿನ್ಯೂ ಮಾಡಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹಾ, ಈ ಡಿಸಿಷನ್ ಮಿಸ್ ಆದವ್ರೆ ತಗೊಂಡಿದ್ದು. ಅವರೇ ನಿನ್ ಜಾಗದಲ್ಲಿ ರೋಹನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದನ್ನ ರೋಹನ್ ತಲೆ ಕಟ್ಟೋಕೆ ನೋಡಿದ್ಯೋ? ಹುಷಾರ್. ನಿನಗೇನಾದ್ರೂ ಹೇಳೋದು ಕೇಳೋದು ಇದ್ರೆ ಅವ್ರ ಹತ್ರನೇ ಹೋಗಿ ಕೇಳು. ಅದನ್ ಬಿಟ್ಟು ಇಲ್ಲಿ ಈ ತರ ರೌಡಿಯಿಸಮ್ ಮಾಡಿದ್ರೆ ನಾನು ಸುಮ್ನಿರಲ್ಲ ಅಂತ ಕೋಪದಲ್ಲಿ ಹೇಳಿದ್ಲು. ಅದಕ್ಕೆ ಆರಿಫ್, ನೀವು ನನ್ನ ಸ್ಟುಪಿಡ್ ಮಾಡೋಕೆ ಟ್ರೈ ಮಾಡಬೇಡಿ. ಮಿಸ್ಸಾ ಮ್ಯಾಟರ್ನ ಈ ಕಂಪ್ನಿಲಿ ರಾಬಿನ್ ಸರ್ ಹ್ಯಾಂಡಲ್ ಮಾಡ್ತಿದ್ರು ಅಂತ ನಿಮಗೂ ಗೊತ್ತಿತ್ತು ತಾನೆ. ಅವರು ನನ್ನ ಹೆಸರೇ ಪ್ರಪೋಸ್ ಮಾಡೋರಿದ್ರು. ಆದರೆ ಸಡನ್ ಆಗಿ ಈ ರೋಹನ್ ಮಧ್ಯದಲ್ಲಿ ಎಲ್ಲಿಂದ ಬಂದ? ಅಲ್ಲ, ಅಂತ ದೊಡ್ಡ ಬ್ರ್ಯಾಂಡ್ ಇಂಥ ಫೇಲ್ಯೂರ್ ಫ್ಲಾಪ್ ಹೀರೋನ ಯಾಕೆ ಸೆಲೆಕ್ಟ್ ಮಾಡ್ತಾರೆ? ಅವ್ರಿಗೇನು ಹುಚ್ಚ? ಐ ಆಮ್ ದ ಬ್ಲಡಿ ಟಾಪ್ ಆಕ್ಟರ್ ಆಫ್ ದಿಸ್ ಕಂಪನಿ. ಆದ್ರೆ ಇವನು ಇಷ್ಟು ವರ್ಷ ಇವನು ಇದಾನೆ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಏನೋ ಒಂದು 4 ಫೋಟೋಸ್ ಹಾಕಿದ್ಮೇಲೆ ಅಲ್ಪ ಸ್ವಲ್ಪ ವೈರಲ್ ಆಗಿದ್ದಾನೆ. ಅಷ್ಟಕ್ಕೆ ಮಿಸ್ಸಾ ಥರ ಟಾಪ್ ಬ್ರ್ಯಾಂಡ್ ಅವರು ಇವನನ್ನ ಸೆಲೆಕ್ಟ್ ಮಾಡಿಬಿಟ್ರಾ? ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಇದೆಲ್ಲ ನಿಮ್ದೇ ಕೆಲಸ, ನೀವೇ ಏನೋ ಮಾಡಿದ್ದೀರಾ ಅಂತ ಮನ್ಸಿಗೆ ಅನ್ಸಿದ್ದನ್ನೆಲ್ಲ ಹೇಳ್ದ. ರೋಹನ್ ತನ್ನ ಹಕ್ಕು ಕಿತ್ಕೊಂಡಿರೋದು ಟಾಲರೇಟ್ ಮಾಡೋಕೆ ಅವನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವನ್ ಮಾತು ಕೇಳಿ ಇಂಚರ, ಮೈಂಡ್ ಯುವರ್ ಲ್ಯಾಂಗ್ವೇಜ್ ಯು ಇಡಿಯಟ್. ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅನ್ನೋ ಸೆನ್ಸ್ ಇಲ್ವಾ? ಅಟ್ಲೀಸ್ಟ್ ಹ್ಯಾವ್ ಸಮ್ ಎಟಿಕೆಟ್. ಫೇಲ್ಯೂರ್ ಯಾರು ಅಂತ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣ್ತಿದೆ. ಇನ್ನೂ ಏನಾದ್ರೂ ನೋಡ್ಬೇಕು, ಕೇಳಬೇಕು, ತಿಳ್ಕೋಬೇಕು ಅಂತಿದ್ರೆ ಮಿಸ್ಸಾ ಡೈರೆಕ್ಟರ್ ಹತ್ರ ಹೋಗಿ ಮಾತಾಡ್ಕೊ. ಅದನ್ ಬಿಟ್ಟು ಇಲ್ಲಿ ಈ ತರ ಸೀನ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇಲ್ಲ. ಅಂಡರ್ಸ್ಟ್ಯಾಂಡ್ ಅಂತ ಸರಿಯಾಗಿ ಬೈದ್ಲು. ಇಷ್ಟೆಲ್ಲ ಆದ್ಮೇಲೂ ಆರಿಫ್ ಸುಮ್ನಿರ್ತಾನ? ಇದೆಲ್ಲದರ ಮಧ್ಯೆ ಇಂಚರ ಸಂಗಮ್ ಜೊತೆ ಪಾರ್ಟಿಗೆ ಹೋಗ್ತಾಳ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ.